ದಿನ ನೆಗೆಟಿವ್ ಕಾಮೆಂಟ್ಸ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಹಾಕೊಂಡು ಬಂದೆ. ಲೈಫ್ನ ಅವರು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ಬಟ್ಟೆ ಬಿಚ್ಕೊಂಡು ಏನಾದ್ರು ವಿಡಿಯೋ ಮಾಡ್ತಾ ಇದ್ದೀನಾ? ಥೂ, ನಿನ್ನ ಮಕ್ಕಕ್ಕೆ ಇಂಟರ್ನ್ಯಾಷನಲ್ ಕರ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ. ಡೈಲಿ ವ್ಲಾಗ್ ಅನ್ನೋ ಹೆಸರಲ್ಲಿ ಅವ್ರು ಮಾಡದಿರೋ ಕೆಲಸಗಳಿಲ್ಲ. ಯಾವ್ದು ಟ್ರೋಲಿಗೂ ನಾನು ಇಟ್ಕೊಂಡಿಲ್ಲ. ನನ್ನ ಖುಷಿ, ನನ್ನ ದುಡ್ಡು, ನಾನೆಲ್ಲ ಇದು ಹುಡುಗಿ ಮಾಡಿರೋದಪ್ಪ. ಡೈರೆಕ್ಟಾಗಿ ನನಗೇ ಬೈರಿ, ಪರವಾಗಿಲ್ಲ. ನೀವು ಎಷ್ಟು ಕೆಟ್ಟದಾಗಿ ಬೈತಿರೋ ನಾನು ಸಹಿಸ್ಕೊಂತ. ನನ್ನ ಟಾರ್ಗೆಟ್ ಇತ್ತು ಅನ್ಸುತ್ತೆ ಭೂಮಿಕಾ ಬಸವರಾಜ್ಗೆ ಟ್ರೋಲ್ ಮಾಡಬೇಕು ಅಂತ. ನಿಮಗೆ ಹರ್ಟ್ ಆಗಿದ್ರೆ ನಾನು ಸಾರಿ ಅಂತೂ ಕೇಳಲ್ಲ. ಹಲೋ ಗೈಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಸೂಪರ್ ಆಗಿದ್ದೀನಿ. ಆ್ಯಂಡ್ ಇವತ್ತಿನ ವೀಡಿಯೋ ಆ್ಯಕ್ಚುಲಿ ನನಗೆ ಮಾಡೋಕ್ಕೆ ಇಷ್ಟ ಇಲ್ಲ, ಬಟ್ ಆದರೂ ಮಾಡಲೇಬೇಕು. ಇವತ್ತು ಮಾತಾಡ್ದಲೇ ಇನ್ಯಾವತ್ತೂ ಮಾತಾಡೋಕ್ಕಾಗಲ್ಲ. ಆ್ಯಂಡ್ ಇಷ್ಟು ದಿನ ನೆಗೆಟಿವ್ ಕಾಮೆಂಟ್ಸ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಹಾಕ್ಕೊಂಡು ಬಂದೆ. ಈ ಒಂದು ವೀಡಿಯೋ ಮೇನ್ ಡೆಡಿಕೇಟೆಡ್ ಆ ನೆಗೆಟಿವ್ ಕಾಮೆಂಟ್ಸಿಗೆ ಮಾತ್ರ. ಸೊ ರೀಸೆಂಟಾಗಿ ನಾನು ಅಪ್ಪ ಅಮ್ಮನ ಕರ್ಕೊಂಡು ಶಿರಡಿಗೆ ಹೋಗಿದ್ದೆ. ಅಂದರೆ ಮುಂಬೈ, ಶಿರಡಿ ಎಲ್ಲ ಕವರ್ ಮಾಡಿದೆ. ಆ್ಯಂಡ್ ಫ್ಲೈಟ್ ಎಕ್ಸ್ಪೀರಿಯೆನ್ಸ್ ಮಾಡಿಸ್ಬೇಕಾಗಿತ್ತು. ಆ್ಯಂಡ್ ಇದು ನನ್ನ ಡ್ರೀಮ್ ಆಗಿತ್ತು, ಪರ್ಸ್ನಲಿ ನನ್ನ ಡ್ರೀಮ್ ಆಗಿತ್ತು. ಆ್ಯಂಡ್ ತುಂಬ ಜನ ಅದಕ್ಕೆ ಪಾಸಿಟಿವ್ ಕಾಮೆಂಟ್ಸ್ನ ಕೊಟ್ಟಿದ್ದೀರಾ. ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್ ಅಂತ ಅನಿಸುತ್ತೆ. ಸೊ ಇನ್ನು ಕೆಲವರು ಇದ್ದಾರೆ, ಒಂದು 10%, 20% ಅಷ್ಟು. ಸೊ ಅವರಿಗೆ ತಿಂದು ಅನ್ನ ಅರ್ಗಲ್ಲ, ಅಥವಾ ನೆಗೆಟಿವ್ ಕಾಮೆಂಟ್ಸ್ ಮಾಡಲಿಲ್ಲ ಅಂತ ಅಂದರೆ ಅವ್ರಿಗೆ ನಿದ್ದೆನೇ ಬರಲ್ಲ ಅಂತ ಅನಿಸುತ್ತೆ. ಇಲ್ಲಾಂದರೆ ಡಿಪ್ರೆಷನಿಗೆ ಹೋಗಿರಬೇಕು ಅವರೆಲ್ಲ. ಸೊ ಅಷ್ಟು ಕೆಟ್ಟದಾಗೆ ಮೆಸೇಜ್ ಮಾಡಿದ್ದಾರೆ. ನನಗೆ ಮೆಸೇಜ್ ಮಾಡೋದು ಓಕೆ, ಪೇರೆಂಟ್ಸಿಗೆಲ್ಲ ಮೆಸೇಜ್ ಮಾಡೋದು ಅಂದರೆ ಪೇರೆಂಟ್ಸ್ನ ಹಿಡ್ಕೊಂಡು ಮೆಸೇಜ್ ಮಾಡ್ತಿರಲ್ಲ, ಅದಕ್ಕೆ ತುಂಬ ಬೇಜಾರಾಯಿತು. ಅದಕ್ಕೋಸ್ಕರ ನಾನು ಈ ಒಂದು ವಿಡಿಯೋ ಮಾಡ್ತಾ ಇರೋದು. ಸೊ ಇದರಲ್ಲಿ ಈ ವಿಡಿಯೋದಲ್ಲಿ ಏನಪ್ಪ ಅಂತ ಅಂದರೆ ಕೆಲವೊಂದು ಅಂದರೆ ಈ ಟ್ರಿಪ್ಪಿನ ಮಾತ್ರ ನೆಗೆಟಿವ್ ಕಾಮೆಂಟ್ಸ್ನ ನಾನು ಇಟ್ಕೊಂಡಿದ್ದೀನಿ. ಅದರಲ್ಲೂ ಸಾರ್ಟ್ ಮಾಡಿ ನನಗೆ ಆನ್ಸರ್ ಮಾಡಬೇಕು ಅಂತ ಅನಿಸಿ ಒಂದಿಷ್ಟು ತೊಗೊಂಡಿದ್ದೀನಿ. ಅಂದರೆ ಯೂಟ್ಯೂಬಲ್ಲೂ ಮತ್ತು ಇನ್ಸ್ಟಾಗ್ರಾಮಲ್ಲಿ ನೋಡಿಬಿಟ್ಟು. ಸೊ ನೀನು ನಿಮ್ಮ ಅಪ್ಪ ಅಮ್ಮಂಗೆ ಸರ್ಪ್ರೈಸ್ ಕೊಡೋ ಇಂಟೆನ್ಷನ್ ಬದಲು ನೀನು ಕಾಂಟೆಂಟ್ ಆ್ಯಂಡ್ ವ್ಯೂಸಿಗೋಸ್ಕರ ಈ ಟ್ರಿಪ್ ಪ್ಲ್ಯಾನ್ ಮಾಡಿದ್ಯಾ ಅನಿಸ್ತಿದೆ. ಸೊ ಕಾಂಟೆಂಟಿಗೋಸ್ಕರ ಅಷ್ಟೊಂದು ಲಕ್ಷ ಖರ್ಚು ಮಾಡಿ ನಾನು ಕರ್ಕೊಂಡು ಹೋಗೋ ಅಗತ್ಯನೇ ಇರ್ತಿರಲಿಲ್ಲ. ಇಲ್ಲೇ ಸಿಂಪಲ್ಲಾಗಿ ಕೇಕ್ ಕಟ್ ಮಾಡಿಸ್ಬೋದಿತ್ತು. ಆ್ಯಂಡ್ ಚಿಕ್ಕಮಂಗ್ಳೂರಲ್ಲಿ ಬೇಜಾನ್ ಪ್ಲೇಸಸ್ ಇತ್ತು, ಅಲ್ಲಿಗೆ ಹೋಗಿ ಸೆಲೆಬ್ರೇಟ್ ಮಾಡ್ಬೋದಿತ್ತು. ಇದು ನನಗೆ ಅಂದರೆ ನನ್ನ ಪರ್ಸ್ನಲ್ ಫ್ಯಾಮಿಲಿಗೆ ಓಕೆ, ಅವ್ರದ್ದು 30th ಆ್ಯನಿವರ್ಸರಿ, ಸೊ ಸ್ಪೆಷಲ್ ಆಗಿರಲಿ ಅಂತ ನಾನು ಕರ್ಕೊಂಡು ಹೋಗಿದ್ದೆ. ನಾನು ವ್ಯೂಸಿಗೋಸ್ಕರ ಯಾವತ್ತೂ ಕಾಂಟೆಂಟ್ ಮಾಡಿಲ್ಲ. ಆ್ಯಂಡ್ ನನಗೆ ಯಾವುದು ಕ್ಯಾಪ್ಚರ್ ಆಗಬೇಕು ಅಂತ ಇರುತ್ತೆ, ಸೊ ಅದನ್ನು ನಾನು ಮೆಮೊರೀಸ್ ಆಗಿ ಇಟ್ಕೊತೀನಿ. ನೀವು ನಾವೆಲ್ಲ ಫಸ್ಟ್ ಟ್ರಿಪ್ಪು ಕೇರಳಕ್ಕೆ ಹೋಗಿದ್ವಿ. ಸೊ ಆ ಒಂದು ವಿಡಿಯೋ ನಾನು ಈಗಲೂ ನೋಡ್ತಾ ಇರ್ತೀನಿ, ಆ ಒಂದು ಮೂಮೆಂಟ್ಸು, ಆಮೇಲೆ ಮೆಮೊರೀಸು. ಸೊ ಸಿಕ್ಕಾಪಟ್ಟೆ ಖುಷಿ ಆಗುತ್ತೆ ನೋಡಿದಾಗ. ಅದಕ್ಕೆ ಇದೆಲ್ಲ ಕ್ಯಾಪ್ಚರ್ ಮಾಡೋದು. ಆ್ಯಂಡ್ ಕೆಲವೊಂದು ಪ್ಲೇಸಿಗೆ ಹೋಗಿರ್ತೀವಿ, ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ, ಅದನ್ನ ನಿಮಗೂ ಹೇಳೋಣ ಅಥವಾ ನಿಮಗೂ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ವೀಡಿಯೋಸ್ ಮಾಡ್ತೀನಿ. ಆ್ಯಂಡ್ ವ್ಯೂಸಿಗೋಸ್ಕರ ಅಂತೂ ಇಲ್ಲವೇ ಇಲ್ಲ. ನೀವು ತುಂಬ ತಪ್ಪು ತಿಳ್ಕೊಂಡಿದ್ದೀರಾ ಅಂತ ಅನಿಸುತ್ತೆ. ನೀವು ನನ್ನ ವೀಡಿಯೋಸ್ ನೋಡಿದ್ರೆ ಗೊತ್ತಾಗುತ್ತೆ ವ್ಯೂಸಿಗೋಸ್ಕರ ಮಾಡ್ತಾಳ ಅಥವಾ ನನ್ನ ಖುಷಿಗೋಸ್ಕರ ಮಾಡ್ತೀನ ಅಂತ. ಆ್ಯಂಡ್ ಈ ಸ್ಟೇಟ್ಮೆಂಟ್ ಸರಿ ಇಲ್ಲ ಅಷ್ಟೆ. ಇನ್ನೊಂದು ಪುಣ್ಯಾತ್ಮ, ಕಂಗ್ರ್ಯಾಚುಲೇಷನ್ಸ್, ಯು ಆರ್ ಸ್ಪಾಯ್ಲಿಂಗ್ ಅವರ್ ಪೇರೆಂಟ್ಸ್ ಬೈ ಸೆಟ್ಟಿಂಗ್ ದಿಸ್ ಟ್ರೆಂಡ್ ಆಫ್ ಟೇಕಿಂಗ್ ಪೇರೆಂಟ್ಸ್ ಆನ್ ಫ್ಲೈಟ್ಸ್. ಇದು ಯಾವ ಥರ ಗೊತ್ತಾ? ಓಕೆ, ನಾನು ಕರ್ಕೊಂಡು ಹೋದ್ರೆ ಪೇರೆಂಟ್ಸ್ನ, ಅವ್ರ ಪೇರೆಂಟ್ಸ್ ಮೈಂಡ್ಸೆಟ್ ಎಲ್ಲ ಹಾಳಾಗುತ್ತಂತೆ. ಇದು ಯಾವ ಥರ ಸ್ಟೇಟ್ಮೆಂಟು? ಇನ್ನು ಯಾವ ಥರ ಮೈಂಡ್ಸೆಟ್ ಇರ್ಬೋದು? ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರಲ್ಲ, ನನಗೂ ತಲೆ ಕೆಡಿಸ್ಕೊಂಡೆ. ಅಲ್ಲ, ನನ್ನ ಖುಷಿ, ನನ್ನ ದುಡ್ಡು, ನಾನೆಲ್ಲ ಮಾಡಿಕೊಂಡು ಹೋದರೆ ಅವ್ರ ಪೇರೆಂಟ್ಸಿಗೆ ಓಕೆ ಈ ಥರ ಸೆಟ್ ಮಾಡ್ಕೋಬೇಕು ಅಂತ ಬರುತ್ತಂತೆ. ಅದೇ ಪಾಸಿಟಿವಲ್ಲಿ ಯಾಕೆ ನೋಡಲ್ಲ ನೀವು? ಓಕೆ, ನೀವು ಚೆನ್ನಾಗಿ ದುಡ್ದು ನಮ್ಮ ಪೇರೆಂಟ್ಸ್ನ ಕರ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಯಾಕೆ ಬರಲ್ಲ? ಸೊ ನಾನು ಕರ್ಕೊಂಡೋದ್ರೆ ಈ ಥರ ಮೈಂಡ್ ಸೆಟ್ ಆಗುತ್ತೆ ಅಂತ ನೀವು ಹೇಳ್ತೀರಾ. ನನಗೆ ಚಿಕ್ಕವಳಿಂದ ಆಸೆ ಇತ್ತು, ಓಕೆ ನಾನು ಫ್ಲೈಟಲ್ಲಿ ಹೋಗಬೇಕು, ಅಪ್ಪ ಅಮ್ಮನ ಕರ್ಕೊಂಡು ಹೋಗಬೇಕು ಅಂತ. ಆ್ಯಕ್ಚುಲಿ ಅವ್ರದ್ದು ಎಷ್ಟು ಖುಷಿಪಟ್ಟರು ಗೊತ್ತಾ? ಅಂದರೆ ಸ್ಟಾರ್ಟಿಂಗಲ್ಲಿ ಅವ್ರು ಬರಲ್ಲ ಅಂತ ಅಂದರು. ಏನಕ್ಕೆ ದುಡ್ಡು ವೇಸ್ಟ್ ಮಾಡ್ತೀಯ ಅಂತ ಎಲ್ಲರ ಪೇರೆಂಟ್ಸು ಹೇಳೋ ಮಾತೇ ಇದು, ಏನಕ್ಕೆ ಅಂತ. ಬಟ್ ಕರ್ಕೊಂಡು ಹೋದ್ಮೇಲೆ ಎಷ್ಟು ಖುಷಿ ಪಡ್ತಾರೆ ಗೊತ್ತಾ? ಅವ್ರು ಲಾಸ್ಟಿಗೆ ಏನು ಹೇಳಿದ್ರು ಗೊತ್ತಾ? ಓಕೆ, ನೀನು ಬಂದಿರಲಿಲ್ಲ ಅಂದರೆ ಇದೆಲ್ಲ ನೋಡೋಕ್ಕಾಗ್ತಾ ಇರಲಿಲ್ಲ. ಆ್ಯಂಡ್ ಈ ಏಜಲ್ಲಿ ಗಟ್ಟಿಯಾಗಿದ್ದಾಗಲೇ ನೋಡಬೇಕು, ಏಜ್ ಆದಮೇಲೆ ನಿಜವಾಗ್ಲೂ ಹೋಗೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ, ಎಷ್ಟೇ ದುಡ್ಡಿದ್ರೂ ಸಹ ನೋಡೋಕ್ಕಾಗಲ್ಲ.
ಅಂತ ಹೇಳಿದ್ರು. ಆ್ಯಂಡ್ ಈ ಒಂದು ಕ್ವೆಶನಿಗೆ ನನಗೆ ಆನ್ಸರ್ ಮಾಡೋಕ್ಕೆ ಆಗ್ತಿಲ್ಲ ಗೈಸ್, ಬಿಕಾಸ್ ನಾನೇನು ಇನ್ಫ್ಲೂಯೆನ್ಸ್ ಮಾಡ್ತಾ ಇಲ್ಲ. ನನ್ನ ಖುಷಿಗೋಸ್ಕರ ನಾನು ಕರ್ಕೊಂಡೋಗಿರೋದು, ಬೇರೆಯವರ ಪೇರೆಂಟ್ಸ್ನ ಮೈಂಡ್ಸೆಟ್ ಹಾಳು ಮಾಡ್ತಾ ಇಲ್ಲ, ಸಿಂಪಲ್. ಆ್ಯಂಡ್ ಪ್ಲೀಸ್ ಈ ಒಂದು ಥಿಂಗ್ನ ಪಾಸಿಟಿವ್ ಆಗಿ ತೊಗೊಂಡು ನಿಮ್ಮ ಪೇರೆಂಟ್ಸ್ನ ಕರ್ಕೊಂಡು ಹೋಗಿ, ಬಿಕಾಸ್ ಪೇರೆಂಟ್ಸ್ನ ಹೊರಗಡೆ ಕರ್ಕೊಂಡೋಗಿ ಅವ್ರು ಖುಷಿ ಪಡ್ತಾರಲ್ಲ, ಆ ಖುಷಿ ನೋಡೋಕ್ಕೆ ತುಂಬ ಖುಷಿ ಆಗುತ್ತೆ ಗೈಸ್. ಆ್ಯಂಡ್ ಇವಾಗ ಇನ್ನೊಂದು, ಇದು ಸಕ್ಕರಾಗಿದೆ. ಅಕ್ಕ ಹೋಗಿರೋದೆ ಪಕ್ಕ ಸ್ಟೇಟಿಗೆ, ಅದರಲ್ಲಿ ಫ್ಲೈಟ್ ಅಗತ್ಯ ಏನಿತ್ತು? ಹೇಳಿದ್ದಿದ್ರೆ ನಾನು ಮಾರುತಿ 800 ಕೊಡ್ತಿದ್ದೆ, ಅದರಲ್ಲೇ ಹೋಗ್ಬೋದಿತ್ತು. ಈ ನೆಕ್ಸ್ಟ್ ಟೈಮಿಂದ ಹೇಳ್ತೀನಿ ನಿಮಗೆ ಎಲ್ರಿಗೂ, ಅದನ್ನ ಏನು ಮಾರುತಿ 800 ಅಥವಾ ಸೈಕಲ್ಲು ಅದು ತೊಗೊಂಬಂದ್ಬಿಡಿ. ಆಮೇಲೆ ಒಂದು TT ಗಾಡಿ ಇದ್ದೆ, ಅದನ್ನು ಕಳಿಸ್ಬಿಡಿ, ಚೆನ್ನಾಗಿರುತ್ತೆ. ಅಲ್ಲ, ಇಂಥದಕ್ಕೆ ನಾನು ಏನು ಆನ್ಸರ್ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ, ಸಿಟ್ಟು ಬರುತ್ತೆ. ಹೋಗಿದೆ ಪಕ್ಕದ ಊರಿಗಂತೆ, ನಾನು ಪಕ್ಕದಕ್ಕೆ ಹೋಗ್ತೀನೋ ಅಥವಾ ಇಲ್ಲಿಂದ ಬೆಂಗಳೂರಿಗೆ ನಾನು ಫ್ಲೈಟ್ ತಾಂತೀನೋ, ನಿಮಗೇನು? ಒಟ್ಟು ಅವ್ರಿಗೆ ಎಕ್ಸ್ಪೀರಿಯೆನ್ಸ್ ಮಾಡಬೇಕು ಅಂತ ನನಗೆ ಇಷ್ಟ ಆಗಿತ್ತು, ನಾನು ಮಾಡಿದ್ದೀನಿ. ನಾನು ಇದಕ್ಕೇನು ಆನ್ಸರ್ ಹೇಳ್ತಿಲ್ಲ ಗೈಸ್, ನಂಗೆ ತುಂಬ ಬೇಜಾರಾಯಿತು ಈ ಒಂದು ಕಾಮೆಂಟ್ ನೋಡಿ. ನೆಕ್ಸ್ಟು, ಇವಾಗ ಒಂದು 3-4 ಕ್ವೆಶನ್ ಇದೆ, ಒಟ್ಟಿಗೆ ಹೇಳ್ತೀನಿ, ಇದಕ್ಕೆಲ್ಲ ಒಟ್ಟಿಗೆ ಆನ್ಸರ್ ಮಾಡ್ತೀನಿ. ನೀನು ಕೊಟ್ಟಿದ್ದ ಬಿಲ್ಡಪ್ ನೋಡಿ ಇಂಟರ್ನ್ಯಾಷನಲ್ ಅಂದ್ಕೊಂಡೆ. ನಿನ್ನ ಮಕ್ಕಕ್ಕೆ ಇಂಟರ್ನ್ಯಾಷನಲ್ ಕರ್ಕೊಂಡು ಹೋಗೋ ಯೋಗ್ಯತೆ ಇಲ್ಲ ಅಂದರೆ ಯಾಕೆ ಇವೆಲ್ಲ? ಇನ್ನೊಂದು, ನೀನು ಕೊಟ್ಟಿದ್ದ ಹೈಬ್ಗೆ ಎಲ್ಲೋ ಲಂಡನ್ನೋ ಯುರೋಪ್ಗೋ ಕರ್ಕೊಂಡು ಹೋಗ್ತೀಯ ಅಂದ್ಕೊಂಡೆ. ನಿನ್ನ ಮಕ್ಕಕ್ಕೆ ಅಂತೆ. ಅಯ್ಯೋ ದೇವ್ರೆ, ನಾನು ನಿಮಗೇನಾರು ಹೇಳಿದ್ನ ನಾನು ಇಂಟರ್ನ್ಯಾಷನಲ್ ಟ್ರಿಪ್ಪಿಗೆ ಕರ್ಕೊಂಡು ಹೋಗಲ್ಲ ಅವ್ರನ್ನ ಅಂತ? ಆ್ಯಂಡ್ ಇದು ಫಸ್ಟ್ ಆಫ್ ಆಲ್ ನಾನು ಸರ್ಪ್ರೈಸ್ ಆಗಿ ಕೊಟ್ಟಿದ್ದು. ಸರ್ಪ್ರೈಸ್ ಅಂದರೆ ಓಕೆ, ಅವರಿಗೂ ಕೆಲಸ ಇರುತ್ತೆ, ಅದು ಇದು ಅಂತ ಇರುತ್ತೆ, ಆ್ಯಂಡ್ ಅಮ್ಮಂಗೆ ಬ್ಯಾಕ್ ಪೇನ್ ಇದೆ, ಸೊ ಅದೆಲ್ಲ ನೋಡಿಕೊಂಡು ಪ್ಲ್ಯಾನ್ ಮಾಡಬೇಕು. ಸೊ ಶಾರ್ಟ್ ಪೀರಿಯಡಲ್ಲಿ ಏನೇನು ಮಾಡಬೇಕು ಅದನ್ನ ನಾನು ಮಾಡಿದ್ದೀನಿ. ಇದೆಲ್ಲ ಹೇಳೋ ಅವಶ್ಯಕತೆ ಇರಲಿಲ್ಲ, ಬಟ್ ಈ ಥರ ಕಾಮೆಂಟ್ಸ್ ಬಂದಿರೋದ್ರಿಂದ ನಾನು ಹೇಳ್ತಾ ಇರೋದು. ಆ್ಯಂಡ್ ಇನ್ನು ಒಂದು ಅಂದರೆ ಓಕೆ, ಇಂಟರ್ನ್ಯಾಷನಲ್ ಕರ್ಕೊಂಡು ಹೋಗ್ತೀನಿ, ಬೇಜಾನ್ ಟೈಮ್ ಇದೆ, ಆ್ಯಂಡ್ ಎಲ್ಲ ಊರಿಗೂ ಕರ್ಕೊಂಡು ಹೋಗೋ ಪ್ಲ್ಯಾನ್ ಇದೆ. ಆ್ಯಂಡ್ ಎಸ್, ಇಂಡಿಯಾದಲ್ಲೇ ತುಂಬ ಚೆನ್ನಾಗಿ ಏನೋ ಪ್ಲೇಸಸ್ ಇದೆ, ಫಸ್ಟ್ ಅದನ್ನು ಕವರ್ ಮಾಡೋಣ. ಆ್ಯಂಡ್ ಅವರಿಗೆ ಟೆಂಪಲ್ ಅಂದರೆ ತುಂಬ ಇಷ್ಟ, ಸೊ ಎಲ್ಲ ನೋಡಿಕೊಂಡು ನಾನೊಂದು ಪ್ಲ್ಯಾನ್ ಮಾಡಿರೋದು. ಆ್ಯಂಡ್ ಮುಂದೆನೂ ಕರ್ಕೊಂಡು ಹೋಗಬೇಕು, ಬಟ್ ಅವ್ರದ್ದು ಪಾಸ್ಪೋರ್ಟ್ ಇಶ್ಯೂ ಆಗಿರೋದ್ರಿಂದ ಈ ಥರ ಸಮಸ್ಯೆ ಆಗಿದೆ. ಇಲ್ಲ ಅಂತಂದರೆ ನಾನು ಕರ್ಕೊಂಡು ಹೋಗ್ತಿದ್ದೆ. ಆ್ಯಂಡ್ ನೀವು ಹೇಳ್ದಂಗೆ ಲಂಡನ್ನು ಮತ್ತು ಯುರೋಪು ಅದೆಲ್ಲ ಒಬ್ವಿಯಸ್ಲಿ ನಾನು ಕರ್ಕೊಂಡು ಹೋಗ್ತೀನಿ. ದುಡ್ದು ನಾನು ಕರ್ಕೊಂಡು ಹೋಗಲ್ಲ ಅಂತ ಹೇಳ್ತಾನೆ ಇಲ್ಲ. ಇರೋದೊಂದು ಲೈಫು ಚೆನ್ನಾಗಿ ಸುತ್ತಬೇಕು ಅಂತ ದೊಡ್ಡವರೇ ಹೇಳಿದ್ದಾರೆ. ಸೊ ನಾನು ಕರ್ಕೊಂಡು ಹೋಗ್ತೀನಿ ಅವ್ರನ್ನ. ಆ್ಯಂಡ್ ಎಸ್, ನಿಮ್ಮ ಆಸೆ ಇದ್ದಂಗೆ ಆಗಲಿ. ನೆಕ್ಸ್ಟ್, ಇದು ಹುಡುಗಿ ಮಾಡಿರೋದಪ್ಪ. ಇದು ಟ್ರಿಪ್ ನಿಮ್ಮ ಪೇರೆಂಟ್ಸ್ಗ ಅಥವಾ ನಿನ್ನ ಶೋಕಿಗ? ಈ ಮೈಂಡ್ ಸೆಟ್ ಇದ್ದರೆ ಮೋಸ್ಟ್ಲಿ ಶೋಕಿಗೆ ಅಂತಲೇ ಮೆಸೇಜ್ ಮಾಡಿರೋದು, ಪೇರೆಂಟ್ಸ್ಗೆ ಅಂತ ಮೆಸೇಜ್ ಮಾಡಿಬಿಟ್ಟಿದ್ದಾರೆ. ನೀ ಏನು ತಿಳ್ಕೊತೀಯ ಅದೇ ಅಂದ್ಕೊ. ಅಂದರೆ ಶೋಕಿಗೆ ಎಸ್ ಶೋಕಿಗೆ, ಅಥವಾ ಪೇರೆಂಟ್ಸಿಗೆ ನಾನು ಇದಕ್ಕೆ ಆನ್ಸರ್ ಕೊಡೋಕ್ಕೆ ಆಗಲ್ಲ. ಯಾಕಂದರೆ ನೀವು ಆ ಥರ ಆರ್ ಅಂತ ಕೊಟ್ಬಿಟ್ಟಿದ್ದೀರಾ. ನಾನು ಏನೇ ಪ್ರೂವ್ ಮಾಡಿದ್ರು ನೀವು ಏನು ತಿಳ್ಕೊಬೇಕು ಅದೇ ತಿಳ್ಕೊಳ್ಳೋದು. ನಿಮ್ಮ ಆಸೆಗೆ ನಾನು ಯಾಕೆ ಅಡ್ಡ ಬರಲಿ ಅಲ್ವಾ? ಈ ಏಜಲ್ಲಿ ಟೆಂಪಲ್ ಹೋಗೋ ಅಗತ್ಯ ಏನಿತ್ತು? ನಿಮ್ಮ ಅಪ್ಪ ಅಮ್ಮಂಗೆ ಟೆಂಪಲ್ ಹೋಗೋ ಇಷ್ಟನೇ ಇರಲಿಲ್ಲ ಅನಿಸುತ್ತೆ. ಸುಮ್ಮನೆ ಅವರಿಗೂ ಹಿಂಸೆ, ನಿನಗೂ ಹಿಂಸೆ. ಇದು ಯಾರೋ ಕಮ್ಯುನಿಸ್ಟೇ ಮಾಡಿರ್ಬೋದು. ಟೆಂಪಲ್ ಬಗ್ಗೆ ಎಲ್ಲ ಮಾತಾಡ್ತಿದ್ದಾರೆ ಅಂದರೆ. ಸೊ ಇಲ್ಲಿ ಏಜ್ ಬ್ಯಾರಿಯರ್ ಯಾಕೆ ಬಂತು ಅಂತಲೇ ಗೊತ್ತಿಲ್ಲ. ಅವರಿಗೆ ಎಲ್ಲ ಥರದ್ದು ಇಷ್ಟ, ಟೆಂಪಲಿಗೆ ಆ್ಯಂಡ್ ಬೀಚು ಬೇರೆ ಕಡೆ. ಸೊ ಅವ್ರಿಗೆ ಎಲ್ಲಿ ಇಷ್ಟನೋ ಅಲ್ಲಿ ಕರ್ಕೊಂಡು ಹೋಗಿದ್ದೀನಿ. ಆ್ಯಂಡ್ ಅವ್ರಿಗೆ ಟೆಂಪಲ್ಲು ಇಷ್ಟ ಆ್ಯಂಡ್ ಬೀಚಿಗೂ ಇಷ್ಟ. ಇವಾಗ ನೋಡಿ, ನಾನು ಇವಾಗ 90 ವರ್ಷ ಆಗಿರುತ್ತೆ ಅಂದ್ಕೊಳ್ಳಿ, ಬೀಚಿಗೆ ಹೋಗಿರ್ತೀನಿ. ಅದಕ್ಕೂ ಕಮೆಂಟ್ ಮಾಡ್ತೀರಾ, ಓಕೆ ಇಷ್ಟು ವರ್ಷ ಆಗಿದೆ, ನೀನು ಟೆಂಪಲಿಗೆ ಹೋಗಬೇಕು, ನೀನು ಬೀಚಿಗೆ ಹೋಗಬಾರ್ದು ಅಂತ. ಯಾವ ಮೈಂಡ್ಸೆಟ್ಟಲ್ಲಿದ್ದೀರಾ ಅಂತಲೇ ಗೊತ್ತಿಲ್ಲ. ಆ್ಯಂಡ್ ಇಟ್ಸ್ ಕೈಂಡ್ ಆಫ್ ಏನು ಸ್ಪಿರಿಚುವಲ್. ಟೆಂಪಲ್ ಅಂದರೆ ಏನೋ ನೆಮ್ಮದಿ. ಅದನ್ನು ನಾವು ಡಿಸೈಡ್ ಮಾಡಬೇಕು. ನೀವೇನಕ್ಕೆ ಡಿಸೈಡ್ ಮಾಡಬೇಕು ಗೊತ್ತಿಲ್ಲ. ಐ ಡೋಂಟ್ ನೋ. ಸೊ ಟೆಂಪಲ್ ಅದ್ರ ಬಗ್ಗೆ ಎಲ್ಲ ಮಾತಾಡೋಕ್ಕೆ ನನಗೆ ಗೊತ್ತಿಲ್ಲ. ಬಟ್ ಎಲ್ಲರೂ ಟೆಂಪಲಿಗೆ ಹೋಗ್ತಾರೆ, ನಾನು ಟೆಂಪಲಿಗೆ ಹೋಗ್ತೀನಿ. ಅದರಲ್ಲಿ ಏನಿದೆ? ಯಪ್ಪ ದೇವ್ರೆ, ನೀವು ಅಲ್ಲಿಗೆ ಕರ್ಕೊಂಡೋಗಿ ಇಲ್ಲಿಗೆ ಕರ್ಕೊಂಡೋಗಿ ಬರ್ರಿ ಅಂತವೆ. ನನಗೇನು ಇಷ್ಟ ನಾನು ಅದನ್ನು ಮಾಡಿದ್ದೀನಿ. ಆ್ಯಂಡ್ ಪ್ಲಸ್ ಇನ್ನೊಂದು ಏನಪ್ಪ ಅಂದರೆ, ಸೊ ತುಂಬ ವೀಡಿಯೋಗಳಲ್ಲಿ ನೋಡ್ತಾ ಇದ್ದೀನಿ, ನಮ್ಮ ಅಪ್ಪ ಅಮ್ಮಗೆ ಓಕೆ
ಏನೇನೋ ಕಾಮೆಂಟ್ಸ್ ಮಾಡೋದು ಹಾಗೆ ಹೀಗೆ ಅಂತ ನಮ್ಮ ಅಪ್ಪ ಅಮ್ಮ ನಮ್ಮಮ್ಮ ಪರ್ಸ್ನಲಿ ಹೇಳಿದ್ದು. ಸೊ ಆ ಥರ ಎಲ್ಲ ಮೆಸೇಜ್ ಮಾಡ್ತಾ ಇದ್ದಾರೆ ಹಾಗೆ ಹಿಂಗೆ ಅಂತ. ಅವ್ರ ಅಪರೂಪಕ್ಕೆ ನನ್ನ ವ್ಲಾಗಲ್ಲಿ ಬರ್ತಾ ಇರೋದು, ಇತ್ತೀಚೆಗೆ ಬರ್ತಾ ಇರೋದು. ನೀವು ಈ ಥರ ಕಾಮೆಂಟ್ಸ್ ಮಾಡಿದರೆ ಅವ್ರು ಅದೂ ಬರಲ್ಲ. ಸೊ ನಮಗಾದರೆ ರೂಢಿ ಇರುತ್ತೆ ಈ ಕಾಮೆಂಟ್ಸು ಅದು ಇದು ಮಾಡೋಕ್ಕೆ ಕೆಲಸ ಇರಲ್ವಲ್ಲ, ಅವ್ರು ಮಾಡೋದು ಅಂತ ನಾನು ಅರ್ಥ ಮಾಡ್ಕೊತೀನಿ. ಪಾಪ ಅವ್ರಿಗೆ ಏನೂ ಗೊತ್ತೇ ಇರಲ್ಲ, ಓ ಇದೆಲ್ಲ ಮಾಡಿರೋದು ನಿಜನಾ ಅಂತ ಅಂದ್ಕೊಂಡ್ಬಿಟ್ಟಿರ್ತಾರೆ. ಸೊ ಪ್ಲೀಸ್ ಏನಾದರೂ ಇದ್ದರೆ ನನಗೆ ಡೈರೆಕ್ಟಾಗಿ ನನಗೇ ಬೈರಿ, ಪರವಾಗಿಲ್ಲ. ನೀವು ಎಷ್ಟು ಕೆಟ್ಟದಾಗಿ ಬೈತೀರೋ ನಾನು ಸಹಿಸ್ಕೊತೀನಿ. ಬಟ್ ಪೇರೆಂಟ್ಸಿಗೆಲ್ಲ ಬೈಯೋಕ್ಕೆ ಹೋಗಬೇಡಿ. ಆ್ಯಂಡ್ ನಾನು ಅಷ್ಟೇ ಬೈಯೋ ಥರ ಅಥವಾ ಈ ಥರ ಕೆಟ್ಟದಾಗಿ ಹೇಳೋ ಥರ ನಾನೇನೂ ಮಾಡಿಲ್ಲ. ಆ್ಯಂಡ್ ಮಾಡ್ದಾಗ ಬೇಕಾದ್ರೂ ಹೇಳಿ ಆಯಿತಾ, ಅವಾಗ ನಾನು ಒಪ್ಕೊತೀನಿ. ನಾನು ಈಗ ಒಪ್ಕೊಳಲ್ಲ, ಜಸ್ಟ್ ಸುಮ್ಮನೆ ಬಿಟ್ಟಿರೋದು. ನೆಗೆಟಿವ್ ಕಾಮೆಂಟ್ಸ್ ನೋಡಿ ಬಿಟ್ಟಿದ್ದೀನಿ ಅಷ್ಟೇ. ಇಷ್ಟು ವರ್ಷ ಮಾಡ್ಕೊಂಡು ಬಂದಿರೋದು ಅಷ್ಟೇ, ಮುಂದೆ ಮಾಡ್ಕೊಂಡು ಹೋಗೋದು ಅಷ್ಟೇ. ಆ್ಯಂಡ್ ಇನ್ನೂ ಒಂದು ಮೇನ್ ಇಂಪಾರ್ಟೆಂಟ್, ಮೊನ್ನೆ ಅಲ್ಲ ನಿನ್ನೆ ಒಂದು ಟ್ರೋಲ್ ನೋಡಿದೆ ಆಯಿತಾ. ಯಾವ್ದು ಟ್ರೋಲಿಗೂ ನಾನು ಎದುರ್ಕೊಂಡಿಲ್ಲ ಆ್ಯಂಡ್ ರಿಯಾಕ್ಟ್ ಮಾಡಿಲ್ಲ. ತುಂಬ ನಾನು ನೋಡಿಬಿಟ್ಟಿದ್ದೀನಿ ಇಷ್ಟು ವರ್ಷದಲ್ಲಿ, ತುಂಬ ಟ್ರೋಲ್ ಮಾಡಿದ್ದಾರೆ ನಂದು ವೀಡಿಯೋ ಇಟ್ಕೊಂಡು. ಸೊ ಈ ಟ್ರೋಲ್ ಹೆಂಗಿದೆ ಗೊತ್ತಾ, ತೋರಿಸ್ಬಿಡ್ತೀನಿ. ಚಂದನ್ ಗೌಡ ಅಂತ, ಓಕೆನಾ. ಗೈಸ್, ಸೋಷಿಯಲ್ ಮೀಡಿಯಾ ಜಸ್ಟ್ ಫೇಕ್. ಯಾವತ್ತೂ ನಿಮ್ಗಳ ಲೈಫ್ನ ಅವರು ಕಂಪೇರ್ ಮಾಡ್ಕೊಳ್ಳೋದಕ್ಕೆ ಹೋಗ್ಲೇಬೇಡಿ. ನೆನ್ನೆ ಇನ್ನು ಕೆಲವೊಬ್ಬರ ಬಗ್ಗೆ ಅಂತೂ ಮಾತಾಡೋದೇ ಬೇಡ. ಡೈಲಿ ವ್ಲಾಗ್ ಅನ್ನೋ ಹೆಸರಲ್ಲಿ ಅವ್ರು ಮಾಡದಿರೋ ಕೆಲಸಗಳಿಲ್ಲ. ಟ್ರೆಂಡು ಅಂತ ಹೇಳ್ಕೊಂಡು ಡ್ರೆಸ್ ಚೇಂಜ್ ಮಾಡೋದೆಲ್ಲ ತಗೊಬಂದು ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದ್ರೆ ನಿಮ್ಮ ಪ್ರೈವಸಿಗೆ ಎಲ್ಲಿದೆ ಮರ್ಯಾದೆ? ಅಂತೂ ಹಾಕೊಂಡ್ಮೇಲೆ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅಷ್ಟು ಫಿಟ್ ಆಗಿದೆ, ಮಾಡರ್ನ್ ಆಗಿದೆ, ಪಾರ್ಟಿಗೆ ಹೇ ಮಾಡ್ಸಂಗಿದೆ. ಸೊ ನಾವುಗಳು ಬದುಕ್ತಾ ಇರೋದು ಚಿನ್ನದಂತ ಬದುಕು. ನಮ್ಮಲ್ಲಿ ಹಣ ಕಡಿಮೆ ಇರ್ಬೋದು, ಆದ್ರೆ ಮರ್ಯಾದೆ ಮತ್ತೆ ಗೌರವಕ್ಕೆ ಯಾವತ್ತೂ ಕಡಿಮೆ ಆಗಿಲ್ಲ. ಅರ್ಥ ಆಯ್ತು ಅನ್ಕೋತೀನಿ. ಓ ಚೆನ್ನಾಗಿ ಅರ್ಥ ಆಯ್ತು ಚಂದನ್ ಗೌಡ ಅವರೇ. ನೋಡಿದ್ರಲ್ಲ, ಸೋಷಿಯಲ್ ಮೀಡಿಯಾ ಅನ್ನೋದು ಫೇಕ್ ಅಂತೆ. ಪಾಪ ಅವನು ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮೇ ಬೇಕು ಇದನ್ನು ಹೇಳೋಕ್ಕೆ. ಆಮೇಲೆ ನಾನು ಬಟ್ಟೆ ಬಿಚ್ಕೊಂಡು ಏನಾದ್ರು ವೀಡಿಯೋ ಮಾಡ್ತಾ ಇದ್ದೀನಾ ಅಥವಾ ಬೇರೆ ಯಾವ ಥರದಾದ್ರು ವೀಡಿಯೋ ಮಾಡ್ತಾ ಇದ್ದೀನಾ? ಇಲ್ಲ ಅಲ್ಲ. ಕಲೆಕ್ಷನ್ ವೀಡಿಯೋ ಹಾಗೆ ತಾನೇ ತೋರಿಸೋದು, ಇನ್ನೆಂಗೆ ತೋರಿಸ್ತಾರೆ? ಅಯ್ಯೋ ದೇವ್ರೆ. ಆ್ಯಂಡ್ ಒಂದು ಬೇಸಿಕ್ ಫ್ಯಾಷನ್ ಸೆನ್ಸ್ ಇಲ್ಲ, ಇಷ್ಟೆಲ್ಲ ಮಾತಾಡ್ತಿದ್ದಾನೆ. ಆ್ಯಂಡ್ ಈ ಕಲೆಕ್ಷನ್ ವೀಡಿಯೋ ಬಗ್ಗೆ ಮಾತಾಡಿದ್ದಾನೆ ಅವನು. ಆ್ಯಕ್ಚುಲಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದೆ ಕಲೆಕ್ಷನ್ ವೀಡಿಯೋಗೆ. ಅದಕ್ಕೆ ಸಪ್ರೇಟ್ ಫ್ಯಾನ್ ಬೇಸ್ ಇದೆ. ತುಂಬ ಚೆನ್ನಾಗಿ ಕೇಳ್ತಾರೆ. ಅಂದರೆ ಡೈಲಿ ವ್ಲಾಗ್ ಮಾಡ್ದಿಲ್ಲ ಅಂದರೂ ಪರವಾಗಿಲ್ಲ, ಕಲೆಕ್ಷನ್ ವೀಡಿಯೋ ಯಾಕೆ ಮಾಡಿಲ್ಲ ಹಾಗೆ ಹಿಂಗೆ ಅಂತ. ಸೊ ಎಷ್ಟು ಜನ ನನಗೆ ಸಿಕ್ಕಿದಾಗೂ ಹೇಳಿದ್ದಾರೆ ಅಂದರೆ, ನಿಮ್ಮ ಬಟ್ಟೆ ಸಖತ್ತಾಗಿದೆ, ನೀವು ತೋರಿಸ್ತಿರಲ್ಲ ಕಲೆಕ್ಷನ್, ನಾನು ನೋಡಿ ತೊಗೊಂಡೆ, ತುಂಬ ಚೆನ್ನಾಗಿದೆ, ಸೊ ರೇಟಿಂಗು ಚೆನ್ನಾಗಿದೆ, ಎಷ್ಟು ಪಾಸಿಟಿವ್ ನನಗೆ ಕಾಮೆಂಟ್ಸ್ ಬಂದಿದೆ. ಬಟ್ ಇವನು ಇದನ್ನು ತಗೊಂಡು ಇಷ್ಟು ಕೆಟ್ಟದಾಗಿ ಟ್ರೋಲ್ ಮಾಡಿದ್ದಾನೆ ಅಂದರೆ ನನಗೆ ಒಂಥರ ಆಗ್ಬಿಡ್ತು. ಅವ್ನು ಯಾವ ಥರ ಮೈಂಡ್ ಸೆಟ್ ಇದ್ದಾನೆ ನನಗೆ ಗೊತ್ತಿಲ್ಲ. ಸೊ ನಾನೇನಾದ್ರು ಬಟ್ಟೆ ಬಿಚ್ಕೊಂಡು ಆಮೇಲೆ ಅದು ಇದು ಅಂತ ಏನಾದರೂ ವೀಡಿಯೋ ಮಾಡಿದ್ದೀನಾ? ಇಲ್ಲ ಅಲ್ವಾ. ಮಾಡೋಕ್ಕೆ ತುಂಬ ಕೆಲಸ ಇದೆ. ಆ್ಯಂಡ್ ಮಾತಾಡೋಕ್ಕೂ ಅಷ್ಟೇ ಎಷ್ಟು ಮಾತಾಡೋದಿದೆ ಅಂದರೆ ಅತ್ಯಾಚಾರ, ಆಮೇಲೆ ಅದು ಇದು ಈ ಬ್ಲಾ ತುಂಬ ನೆಗೆಟಿವ್ಸ್ ಇದೆ. ಅದನ್ನು ಕುತ್ಕೊಂಡು ಜಡ್ಜ್ ಮಾಡಲಿ ಅವರು. ಇಲ್ಲಿಗೆ ಏನಕ್ಕೆ ಬರಬೇಕು ಅಂತ ನನಗಂತೂ ಗೊತ್ತಿಲ್ಲ. ಆ್ಯಂಡ್ ಇದಕ್ಕೆ ನಾನು ರಿಪ್ಲೈ ಏನೂ ಇಲ್ಲ. ಅಪ್ಪ ಚೆನ್ನಾಗಿರಪ್ಪ ಚಂದನ್ ಗೌಡ. ಸೊ ಅಷ್ಟೇ ಗೈಸ್. ಆ್ಯಂಡ್ ಬೇರೆ ಬಗ್ಗೆ ಅಂದರೆ ಬೇರೆದ್ದು ವೀಡಿಯೋ ಇಟ್ಕೊಂಡು ಟ್ರೋಲ್ ಮಾಡಿದರೆ ಏನೂ ಹೇಳ್ತಿರ್ಲಿಲ್ಲ. ಸೊ ಇದು ಕಲೆಕ್ಷನ್ ವೀಡಿಯೋಗೆ ಬಂದು ಟ್ರೋಲ್ ಮಾಡಿದ್ದೀನಲ್ಲ, ನನಗೆ ನಗು ಬರ್ತಿದೆ, ಸಿಟ್ಟು ಬರ್ತಿದೆ. ಏನೂ ಹೇಳೋಕ್ಕಾಗಲ್ಲ ಇಂಥವರಿಗೆ. ಮೋಸ್ಟ್ಲಿ ನನ್ನ ಟಾರ್ಗೆಟ್ ಇತ್ತು ಅನಿಸುತ್ತೆ, ಭೂಮಿಕಾ ಬಸವರಾಜ್ಗೆ ಟ್ರೋಲ್ ಮಾಡಬೇಕು ಅಂತ ಟ್ರೋಲ್ ಮಾಡಿದ್ದಾನೆ. ಆರಾಮಾಗಿರು, ನನಗೇನು ಬೇಜಾರಿಲ್ಲ. ಆ್ಯಂಡ್ ಅಷ್ಟೇ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಕಲೆಕ್ಷನ್ ವೀಡಿಯೋಗೆ ನೀವು ತುಂಬ ಚೆನ್ನಾಗಿ ರೆಸ್ಪಾಂಡ್ ಕೊಟ್ಟಿದ್ದೀರಾ. ನಾನು ಅದಕ್ಕೇನು ಹೇಳಲ್ಲ. ಸೊ ಅದ್ರ ಬಗ್ಗೆ ಅಂತೂ ಮಾತಾಡೋದೇ ಇಲ್ಲ. ತುಂಬ ಜನ ನನಗೆ ಕಾಮೆಂಟ್ಸಲ್ಲಿ ತಿಳಿಸಿದ್ದಾರೆ ಪಾಸಿಟಿವ್ ಆಗಿ. ಸೊ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಇಷ್ಟೇ ಈ ಒಂದು ವೀಡಿಯೋದಲ್ಲಿ ನನ್ನ ಹತ್ರ ಏನೇನಿತ್ತು ಸಿಟ್ಟಿತ್ತು ಅದೆಲ್ಲ ತೀರಿಸ್ಕೊಂಡಿದ್ದೀನಿ. ಆ್ಯಂಡ್ ಐ ಹೋಪ್ ಇದರಿಂದ ಏನಾದರೂ ನಿಮಗೆ ಹರ್ಟ್ ಆಗಿದರೆ ನಾನು ಸಾರಿ ಅಂತೂ ಕೇಳಲ್ಲ. ಆ್ಯಂಡ್ ಇನ್ನೂ ಏನು ಹೇಳಬೇಕಿತ್ತು, ಅಷ್ಟೇ ಸಾಕು. ಈ ಒಂದು ವೀಡಿಯೋದಲ್ಲಿ ಸಾಕು ಅಂತ ಅನಿಸುತ್ತೆ. ಮುಂದೆ ನೋಡೋಣ, ಏನಾದರೂ ಸಿಟ್ಟು ಬಂದರೆ ಮತ್ತೆ ಒಂದು ವೀಡಿಯೋ ಮಾಡಬಹುದೇನೋ ಗೊತ್ತಿಲ್ಲ.
ಬಟ್ ಹೇಳಿದ್ದೀನಿ, ಎಲ್ಲ ಪೂರ್ತಿ ಹೇಳಿದ್ದೀನಿ. ಆ್ಯಂಡ್ ಪಾಸಿಟಿವ್ ಕಾಮೆಂಟ್ಸಿಗೆ ನಾನೇನು ಹೇಳ್ತಿಲ್ಲ. ಅವ್ರ ಸಪೋರ್ಟ್ ನನಗೆ ಸದಾ ಇರಬೇಕು ಆ್ಯಂಡ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಆ್ಯಂಡ್ ಈ ವಿಡಿಯೋ ಅಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ. ಆ್ಯಂಡ್ ಬಾಯ್, ಲವ್ ಯು ಆಲ್. ಟೇಕ್ ಕೇರ್. ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ.